ಹೊಸ ಲಾಗಿಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಲ್ಲಪ್ಪ ಟ್ರಕ್ ಡ್ರೈವರ್. ಮಂಗಳೂರಿಗೆ ಲೋಡ್ ಮಾಡಲಿಕ್ಕೆ ಇವತ್ತು ಫೋನ್ ಮಾಡಿದ್ದಾರೆ ಸ್ನೇಹಿತರೆ. ಸಂಜೆ ಲೋಡ್ ಮಾಡ್ತಾರೆ ಅಂದಿದ್ದಾರೆ. ಇವತ್ತು ಲೋಡ್ ಇಲ್ಲ ಅಂದರೆ ನಾಳೆ ಗಾಡಿನಲ್ಲಿ ನಿಲ್ಲಿಸಿದ್ದೀನಿ. ಹಿಂಗೆ ಚಹಾ ಕುಡ್ಕೊಂಡು ಹೋಗಿ ಬರಬೇಕು. ಮತ್ತು ಬೀಚಿಗೆ ಹೋಗಿ ಬಂದೆ. ಇಲ್ಲೇ ಬೀಚಿಗೆ ಹೋಗಿ ಬಂದು ಗಾಡಿ ಲೋಡ್ ಮಾಡಿ ಬಾಂಬೆಗೆ ಬೇರೆ ಹೋಗೋಕ್ಕಿದೆ. ಟೈರ್ ಇಲ್ಲದೆ ಟ್ರಿಪ್ ಮಾಡೋಕ್ಕಾಗ್ತಾಯಿಲ್ಲ. ನೋಡಿ ಈ ಟೈರ್ ಉಳಿಯಲ್ಲ. ಈ ಟೈರ್ ರನ್ನಿಂಗಲ್ಲಿ ನೋಡಬೇಕು. ಆದಷ್ಟು ಎಲ್ಲ ಹೋಗ್ಬೇಕು. ನೋಡಿ ಇಲ್ಲಿ ನಮಗೆ ಇದೇ ಹೆದರಿಕೆ ಗುರು. ಟಯರು ಈಗ ಹೆಂಗಾರು ಮಂಗ್ಳೂರಿಗೆ ಹೋಗಿ ಬಚಾವಾದರೆ ನಾನು ಈ ಟಯರ್ ಇಟ್ಕೊಂಡು ಏನಾದರೂ ನಾನು 30 ಟನ್ ಇಟ್ಕೊಂಡು ಹೋದರೆ, ಟಯರ್ ಸಮೇತ ಹೋದೆ ಅಂದರೆ ನನ್ನ ಹತ್ರ ಒಳ್ಳೆ ತಾಳ್ಮೆ ಇದೆ ಅಂತ ಅರ್ಥ. ಯಾಕಂದರೆ ಗಾಡೀಲಿ ಟಯರ್ ಇಲ್ಲ, ಅದಕ್ಕೆ ಓನರ್ ಬೇರೆ ಸ್ಲೋ ಬಾ ಅಂತ ಹೇಳೋಣ. ನೋಡಿ ಟಯರ್ ಇಲ್ಲ. ನೋಡಿ ಅವೆಲ್ಲ ಇನ್ನೀಗ ವಾಪಸ್ 2000 ಕಿಲೋಮೀಟ್ರ್ ಹೋಗ್ಬೇಕು. ಒಳಗೆ ಬಟನ್ ಇದೆ, ಹೊರಗಿದ್ದಿಲ್ಲ. ಇವೆರಡು ಹೊಸತ್ತು ನೋಡಿ. ತಿಂದಿದ್ದು ನೋಡಿ, ನರಕ ತೋರಿಸುತ್ತಂತ ಎದುರಿದೆ. ನೋಡುವ ಏನಾಗುತ್ತೆ ಅಂತ. ಗಾಯ್ಸ್, ಒರಿಸ್ಸಾ ಬೀಚ್ ಕಡೆ ಹೋಗಿ ಬರ್ತಾ ಇದ್ದಾನೆ. ಒಂದು ರೌಂಡ್ ಹಾಕ್ಕೊಂಡು, ಒಂದು ಟಿನ್ ಬೀರ್ ಹಿಡ್ಕೊಂಡು ರೋಡ್ ಹಾಕ್ಕೊಂಡು ಬರೋಣ. ಈ ಕಡೆ ಆಪೋಸಿಟ್ ಇದೆ ನೋಡಿ, ಕಾಣಿಸ್ತಿದೆ ನೋಡಿ. ಫುಲ್ ಯಾಕೆ ಈ ಕಡೆ ಈ ಥರ ಬೀಚ್ ಯಾಕೆ ಈ ಥರ ಇದೆ ಅಂತೇಳಿ ಗೊತ್ತಾಗ್ತಿಲ್ಲ. ಬೀಚ್ ಬೇರೆ ಟೈಪ್ ಇರ್ಬೇಕಲ್ಲ. ಅಲ್ಲಿಗೆ ದಡಕ್ ಬಂದ್ರೇನೆ ಸಮುದ್ರ ಕಾಣಬೇಕು. ಇದು ಸಮುದ್ರ ನೋಡೋಕೆ ಅಲ್ಲಿ ನೋಡಿ ಜನ ಹೋಗಿದ್ ನೋಡಿ. ಅಲ್ಲಿ 6x 2 ಮೀಟರ್ ನೋಡಿ. ಈ ತರ ಬೀಚೇ ನೋಡಿಲ್ಲ ನಾನು. ಎಲ್ಲ ದಡಕ್ಕೆ ಸಮುದ್ರ ಇರುತ್ತೆ, ನೀರ್ ಇರುತ್ತೆ. ಇದು ಇನ್ನೂ 1 ಕಿಲೋಮೀಟರ್ ಅನ್ಸುತ್ತೆ. 1.5 ಕಿಲೋಮೀಟರ್ ನೀರೇ ಇಲ್ಲ. ಫೋಟೋ ತೆಗಿಯೋರು ಇರ್ತಾರೆ ಇಲ್ಲೇ, ಒಳ್ಳೊಳ್ಳೆ ಪಿಕ್ ತೆಗಿಬೋದು. ಇದರಲ್ಲಿ ಕಾರ್ ದುಡ್ಡು ಕೊಟ್ಟು ಫೋಟೋ ತೆಗಿಸ್ಕೋಬೇಕು. ಹಂಗಾಯ್ತು ಈ ಬಿಸಿಲಿಗೆ. ಸ್ವಲ್ಪ ಚಿಲ್ಡ್ ಆಗಿ ಮತ್ತೆ ಗಾಡಿ ಕಡೆ ಹೋಗುವ. ಇಲ್ಲೇ ಗಾಡಿ 1.5 ಕಿಲೋಮೀಟರ್ ಅಷ್ಟೇ ದೂರ, ನಡ್ಕೊಂಡೇ ಬಂದ ನಾನು. ಮಂಗಳೂರಿಗೆ ಲೋಡ್ ಮಾಡ್ಬೇಕು. ನಿನ್ನೆ ಹಾಲ್ಟ್ ಆಗಿದ್ದೇನೆ. ಇವತ್ತು ಲೋಡ್ ಆದ್ರೂ ಆಗ್ಬೋದು ನೈಟ್, ಇಲ್ಲಾಂದ್ರೆ ನಾಳೆಗೆ ಬರುತ್ತೆ. ನೋಡು, ಇವತ್ತು ಲೋಡ್ ಆದ್ರೆ ಲೋಡ್ ಆಗ್ಲಿ, ಇಲ್ಲಾಂದ್ರೆ ನಾಳೆ ಆಗ್ತದೆ. ಏನ್ ಸಮಸ್ಯೆ ಇಲ್ಲ. ನಾನು ಅರ್ಜೆಂಟ್ ಏನಿಲ್ಲ. ಟಯರೇ ಇಲ್ಲ ಅದರಲ್ಲಿ. ಅರ್ಜೆಂಟ್ ಮಾಡ್ರೆ ಹೋಯ್ತು. 2 ಟಯರ್ಗೆ ದಂಡ ಕಟ್ಬೇಕಾಗುತ್ತೆ. ಅವಸರ ಬೇಡ, ಹೋಗು ಆರಾಮಾಗಿ. ಯಾವಾಗ ಲೋಡ್ ಆಗುತ್ತೆ ಅವಾಗ ಹೋಗು. ಹಂಗೆ ನಾನು ಸ್ವಲ್ಪ ಇವತ್ತು ಸಂಜೆ ಲೋಡ್ ಆಗುತ್ತೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಇವತ್ತು ಸಂಜೆ ಲೋಡ್ ಆಗಿ ಮಂಗಳೂರಿಗೆ ಹೋಗ್ತೇವೆ. ಹಂಗೆ ಮಲ್ಕೊಂಡಿದ್ದೆ, ಒಬ್ಬನೇ ಹೋಗ್ತೀನಿ. ಹೋಗುವಾಗ ಆರಾಮ್ ಹೋಗ್ತೀನಿ, ಟಯರ್ ಬೇರೆ ಇಲ್ಲ. ಗಾಡಿನ ಹಾಕಿದ್ದೇನೆ. 2 ದಿನ ಆಲ್ಟಿಂಗ್ ಆಗಿ 3ನೇ ದಿನ The Dinal OJ 8 Iron I 700 bag load egg BQ 35 ton. ಗಾಡಿ ಈಗ ಪಾಯಿಂಟಿಗೆ ಇಟ್ಟಿದ್ದೀರಿ ಬೆಳಗ್ಗೆ 5:30ಗೆ.
ಆಟ ಸಹ ಇಲ್ಲೇ ಇದೆ ನೋಡಿ. ಆಟ ಮಾಡಿಸಿ ಒಬ್ಬ ತರಬಲಿಗೆ ಯಾರನ್ನಾದ್ರೂ ಒಬ್ಬರನ್ನ ಕೊಟ್ಟು 700 ರೂಪಾಯಿ ತನಕ ಕೊಟ್ಟು ಒಬ್ಬರನ್ನ ಹಾಕಿಸ್ಕೊಟ್ಟು ಕೈಯಲ್ಲಿ ತರಬಲ್. ಟಯರ್ ನೋಡಿ, ಇವು ಕಂಡೀಷನ್ ಟಯರ್ ಅಲ್ಲ, ಇವು ಉಳಿತದೆ ಇಲ್ಲ ಗೊತ್ತಿಲ್ಲ, ಉಳಿತದೆ ಇಲ್ಲ ಅಂತ ಗೊತ್ತಿಲ್ಲ, ನೋಡ್ಬೇಕ್ರಿ. ಹೋದ್ರೆ ಇವೇ ಲಿಫ್ಟಿಂಗ್ ಟೈರ್ಗಳೇ, ಹೋದ್ರೆ ಲಿಫ್ಟಿಂಗ್ ಟೈರ್ಗಳೇ ಕೈ ಕೊಡ್ತಾವೆ, ಮತ್ತೆ ಯಾವ ಟೈರ್ಗಳು ಕೈ ಕೊಡಲ್ಲ. ಗಾಡೀಲಿ ರೆಸ್ಟ್ ಮಾಡುವ, ಸೂರ್ಯನ ಕಿರಣ ನೋಡಿ. ನೋಡಿ ಆದರೆ ಇವೆರಡೇ ಟೈರ್ಗಳು, ಇದು ಒಳಗಿದ ಕೈ ಕೊಡ್ತದೆ ಇಲ್ಲ ಹೊರಗಿದ ಕೈ ಕೊಡ್ತದೆ, ಇದೇ ಸಮಸ್ಯೆ. ಮಾತಾಡಿದ್ರು ಗೊತ್ತಾಗೋದಿಲ್ಲ. ಅಲ್ಲಿಂದ ಶಿಪ್ ಇದರಲ್ಲಿ ಬಂದರು, ಶಿಪ್ ಅಂತಿದೆ ನೋಡಿ, ದೋಣಿಯಲ್ಲಿ ಬಂದು ಜನ ಎಲ್ಲ ಹೋಗ್ತಾ ಇದ್ದಾರೆ ಕೆಲಸಕ್ಕೆ. ವಿಷಯ ಏನಪ್ಪ ಅಂದರೆ ಬೆಳಗಿನ ಶುಭೋದಯ ಎಲ್ಲರಿಗೂ. ನಿನ್ನೆ ರಾತ್ರಿ 12 ಗಂಟೆಗೆ ಬ್ಯಾಟ್ರಿ ಡೌನ್ ಆಗಿದೆ. ಹೇಗೆಂದರೆ ಕಿಲೋಮೀಟರ್ ಇಗ್ನಿಷನ್ ಆನ್ ಆಗಿದೆ, ಅದರ ಗಾಡಿ ಸೆಲ್ಫ್ ತೊಗೊಳ್ತಾ ಇಲ್ಲ. ಹೇಗೆ ಅಂತ ತೋರಿಸ್ತೀನಿ ನೋಡಿ. ನೋಡಿ ಇಗ್ನಿಷನ್ ಆನ್ ಆಗ್ತದೆ ನೋಡಿ. ಈಗ ಇಗ್ನಿಷನ್ ಆನ್ ಆಗ್ತಾ ಇಲ್ಲ, ಸೆಲ್ಫ್ ತೊಗೊಳ್ತಾನೆ ಇಲ್ಲ. ಎರಡು ದಿನ ಆಲ್ಟ್ ಆಗಿದ್ದಾರೆ, 2 ದಿನ ಆಲ್ಟ್ ಆಗಿ ಬೇರೆ, ಈ ಬ್ಯಾಟ್ರಿ ಡೌನ್ ಬೇರೆ, ಎರಡು ಸಮಸ್ಯೆ ಒಟ್ಟೊಟ್ಟಿಗೆ. 3 ದಿನ ಅಲ್ಲಿ, 2 ದಿನ ಇಲ್ಲಿ, 1 ದಿನ, 3 ದಿನ ಆಲ್ಟು. ಬರೋಕ್ಕೆ 4 ದಿನ ತೊಗೊಂಡಿದ್ದೀನಿ, ಆಲ್ಟ್ 4 ದಿನ. ಒಬ್ಬ ಮಾರೆ ಗಾಡೀಲಿ ಟೈರ್ ಇಲ್ಲ ಅಂತೇಳಿ ನೋಡಿ. ಇಷ್ಟಿದ್ದು ಬೇರೆ. ಈಗಾದ್ರೆ ಇಗ್ನೇಷನ್ ಇಲ್ಲೆಲ್ಲ ಇಗ್ನೇಷನ್ ಆನ್ ಆಗಿತ್ತು, ಈಗ ಅದು ಆಗ್ತಾ ಇಲ್ಲ. ಗಾಡಿ ಅಲ್ಲಿ ಬ್ಯಾಟ್ರಿನ ಇಟ್ಟು ಸ್ಟಾರ್ಟ್ ಮಾಡಕ್ಕೆ ಬಂದಿದ್ದೀನಿ ನೋಡಿ. ಗಾಡಿ ಸ್ಟಾರ್ಟ್ ಆಯಿತು, ಹೆಂಗೆ ಅಂತ ತೋರಿಸ್ತು ನೋಡಿ. ಗಾಡಿ ಇನ್ನಲ್ಲೇ ಗಾಡಿ ಸ್ಟಾರ್ಟ್ ಮಾಡಿಕೊಟ್ರು, ಬ್ಯಾಟ್ರಿ ತಂದು. ಇನ್ನೂ ಲೋಡ್ ಮಾಡ್ತಾನಂತೆ, ಮುಂದೆ ಹಾಕ್ಸಿದ್ದಾರೆ ಇವ್ರು, ಇಲ್ಲೇ ಅವರೇ. ಆ ಗಾಡಿದು ಒಂದು ಸ್ಪಾನರ್ ತೊಗೊಂಬಂದಿದ್ದೀನಿ. ಗಾಡಿನ ಸ್ಟಾರ್ಟಲ್ಲೇ ಇಟ್ಬಿಟ್ಟು ನಾನು ಚಹಾ ಕುಡಿಲಿಕ್ಕೆ ಹೋಗಿದ್ದೆ ಸರ್ ನೋಡಿ. ಲೋಡಾಗಿದೆ, ಒಂದು ಅಟ್ಟೆ ಆಗಿದೆ. ಒಂದರಲ್ಲಿ ಟೋಟಲ್ 700 ಬ್ಯಾಗ್ ಏನೋ ಬರುತ್ತೆ ಅಂತ ಹೇಳಿದರೆ, 700 ಬ್ಯಾಗ್ಸ್ 35 ಟನ್ನಿಗೆ. ಗಾಡಿ ಹಂಗೆ ಸ್ಟಾರ್ಟಲ್ಲಿ ಇಟ್ಟೆ ನೋಡಿ. ಅವ್ರ ಬ್ಯಾಟ್ರಿ ಹವಾ ತುಂಬಿಸ್ತೇನೆ ಮುಂದೋಗಿ. ಹವಾ ಅದು ಹೊರಗಿದ್ದು ಹೊಡಿಯುತ್ತೆ, ಒಳಗಿದ್ದು ಹೊಡಿಯುತ್ತೆ. ಇದಕ್ಕೆ ಹವಾ ತುಂಬಿಸ್ತೀನಿ ಹೋಗಿ. ನೋಡಿ, ಅರ್ಧ ಲೋಡ್ ಆಗಿದೆ, ಇನ್ನೊಂದು ಅರ್ಧ. ಬ್ಯಾಟ್ರಿ ಸ್ವಲ್ಪ ಈಗ ಕ್ಲಿಯರ್ ಆಯಿತು. ಇದರಲ್ಲಿ ಹವಾ ಕಮ್ಮಿ ಇದೆ ಸ್ನೇಹಿತರೆ ನೋಡಿ. ಹೋದರೆ ಹೋಗುವಾಗ ಹೊಡಿಬೋದು, ಇಲ್ಲ ಪಂಚರ್ ಆಗೋ ಸಾಧ್ಯತೆ ಕಮ್ಮಿ. ಲೋಡಿಗೆ 35 ಟನ್ನಿಗೆ ಹೊಡೆದು ಬಿಡುತ್ತೆ, ಲೆಕ್ಕನೇ ಇಲ್ಲ ಅದಕ್ಕೆ ಹೊಡೆಯೋಕ್ಕೆ, ಟೈರ್ ಲೆಕ್ಕ ಹೊಡೆಯೋಕ್ಕೆ.
ಲೋಡ್ ಆಗಿದೆ. ತರ್ಪಲ್ ಹಾಕ್ತಾರೆ. ಅವ್ರಿಗೆ 700 ರೂಪಾಯಿ ಕೊಡ್ತೇನೆ ಸ್ನೇಹಿತರೆ. ಶಾಮಿಯಾನ ಅವ್ರಿಗೆ ಕೊಟ್ಟು ಸ್ವಲ್ಪ ಸ್ನಾನಗೇನೆಲ್ಲ ಮಾಡ್ಕೊಂಡು ಹೊರಡ್ತೇನೆ. ಸಂಜೆ 3-4 ಗಂಟೆಗೆ ಹೊರಡ್ತೇನೆ. ಇಲ್ಲಾದ್ರೆ ಲೇಟು ಆಗ್ಬೋದು, ಬೇಗನೆ ಹೊರಡ್ಬೋದು, ಹೇಳೋಕ್ಕಾಗಲ್ಲ. ಈಗ ಹೇಳಿರ್ತೀನಿ 3-4 ಗಂಟೆ ಅಂತೇಳಿ, ಮತ್ತೆ 7 ಗಂಟೆನೂ ಆಗಿರುತ್ತೆ, ಗೊತ್ತಾಗಲ್ಲ. ಟಯರ್ ಸ್ವಲ್ಪ ಏರಿಗೆ ಹವಾ ಹಾಕೊಂಡು ಹೋಗ್ಬೇಕು ರೋಡಲ್ಲಿ. ಕರೆಕ್ಟ್ ನಿದ್ದೆ ಅಲ್ಲ ಗಾಡಿಯಲ್ಲಿ, ಏನು ಮಾಡೋದು. ಕಾಟಾಗಿ ಹಾಕಿದ್ದೀನಿ, ರೋಡಲ್ಲಿ ಆಯ್ತು ಸ್ನೇಹಿತರೆ. ಓ ಕ್ಯಾವಾಗ कितना गया आज ऊपर है $49,450 ಚೆಕ್ ಮಾಡ್ತೀನಿ. 1 ಟನ್ ಜಾಸ್ತಿ ಬಂತಂತೇಳಿ ಒಂದು 20 ಬ್ಯಾಗ್ ಇಳಿಸ್ತಾ ಇದ್ದಾರೆ. तुम गाँव जाओ भाई. खाना भी रुपया दे देगा. क्या करेगा? कितना लोड पर हो गया ना. टाइम आउट बाइक लेकर गया था हम. बाइक लेकर पूछ के आया. स्नेहितरे ಫುಲ್ ನೋಡಿ, ಖತರ್ನಾಕ್ ತರ್ಪಲ್ ಡಾಲ. नाम बाबू फुल बाबू भैया मिलेगा भाई. ಇವ್ರಿಗೆ ದುಡ್ಡು ಕೊಡ್ತಾನೆ. ಕೊಟ್ಟಾದ್ಮೇಲೆ ಇವ್ರ ಬಿಲ್ ಜಾವ್ ಓಡ್ತಾ ಇದೆ. ನಾನು ಇದೆಲ್ಲ ಪಾಯಿಂಟ್ ಆಗಿ ಓಡ್ತಾ ಇದೆ. ನಂಗೆ ಬಿಕ್ಕಳಿಗೆ ಬೇರೆ ಬರ್ತಾ ಇದೆ. ನೀರು ಅರ್ಧಂಬರ್ಧ ಕುಡ್ದಿದ್ದೀನಿ ಊಟ ಮಾಡಿ. ಇಲ್ಲಿದು ಬಾಯ್ಲ್ ರೈಸ್ ಅಲ್ಲ, ವೈಟ್ ರೈಸ್. ಈಗ ಮಂಗಳೂರಿಗೆ ಡೈರೆಕ್ಟ್ ಹೋಗಿ ಅಲ್ಲಿಂದ ಬಾಂಬೆಯಿಂದ ಹೋಗ್ಬೇಕು ಸ್ನೇಹಿತರೆ. ಎಲ್ಲ ಹೋಗ್ತೇನೆ ನಾನು. ಈ ಟ್ರಿಪ್ ಉಂಟಲ್ಲ, ಈ ಟ್ರಿಪ್ಪಲ್ಲಿ 2 ಪಂಚರ್ ಆಗೋ ಸಾಧ್ಯತೆ ಜಾಸ್ತಿ ಇದೆ. ಟೈರ್ಗಳು ಪಂಚರ್ ಆಗೋ ಸಾಧ್ಯತೆ ಜಾಸ್ತಿ ಇದೆ ಸ್ನೇಹಿತರೆ. ಏನಾಗುತ್ತೋ ನೋಡಬೇಕು. ದೇವರ ಆಶೀರ್ವಾದದಿಂದ ಮೆಲ್ಲ ಹೋಗ್ತೇನೆ. $2,000 ಕಿಲೋಮೀಟ್ರನ್ನ ಹೆಂಗಾದರೂ ಆರಾಮಾಗಿ ಗಾಡಿ ದಾಟಿಸ್ಬೇಕು. ಅದಕ್ಕೆ ಮೆಲ್ಲ ಹೋಗ್ತಾ ಇದ್ದೀನಿ. ಈ ಕಟ್ಟಿಂಗ್ ಒಂದು ಪಾಸ್ ಆದರೆ ಮತ್ತು ಮುಂದೊಂದು ಕಟ್ಟಿಂಗ್ ಇದೆ. ಹೈವೇಗೆ ಹೋಗಿ ಹತ್ಕೋಬೇಕು ಫಸ್ಟು, ಅದನ್ನೇ ಮಾಡ್ತೀನಿ. ಮತ್ತು ಹೈವೇದಲ್ಲಿ ಹೋಗ್ತಾನೆ ಇರ್ಬೋದು ಆರಾಮಾಗಿ. ಕಟ್ಟಿ ಬೇರೆ ಕ್ಲೀನ್ ಕಟ್ ಸೋಲೋ ಟೈರ್. ಆ್ಯಕ್ಚುಲಿ ಲೋಡ್ ಮಾಡಿರೋದು ಮಂಗಳೂರಲ್ಲಿ ಎಲ್ಲಿ ಖಾಲಿ ಆಗುತ್ತೆ ಅಂತ ಗೊತ್ತಿಲ್ಲ ಸ್ನೇಹಿತರೆ. ಇಲ್ಲಿ ಮುಂದೆ ರೈಟ್ ಹೊಡೆಯೋಕ್ಕಿದೆ, ಫಸ್ಟ್ನೇ ರೈಟ್. ಅದಾದಮೇಲೆ ಒಂದು 25-30 ಕಿಲೋಮೀಟ್ರ್ ಹೈವೇ ಸಿಗುತ್ತೆ. ಹೈವೇ ಸಿಕ್ಕಾದ ತಕ್ಷಣ ಒಂದೇ ರೋಡ್. ಮತ್ತು ಮ್ಯಾಪ್ ಉಪಯೋಗ ಆಗಲ್ಲ. ನಂದು 2ನೇ ಮೊಬೈಲ್ ಸ್ನೇಹಿತರೆ, ರೆಡ್ಮಿ ಇದು ರೆಡ್ಮಿ 12 2 Pro Plus.